ನನ್ನ ಹೆಸರು ಫಯಾಜ್ ಬಾಷಾ ಅಂತ ಹೇಳಿ ಸರ್. ನಾವು SKMUD ನ್ಯಾಷನಲ್ ಸ್ಕೂಲ್ ಕಂಟೋನ್ಮೆಂಟ್ ಇಂದ ಬಂದಿದ್ದೀವಿ, ವೀರಶೈವ ಕಾಲೇಜ್ ಬ್ಯಾಕ್. ಸರ್ ನಾವು 150 ಮೆಂಬರ್ಸ್ನ ಕರ್ಕೊಂಡು ಬಂದಿದ್ದೀವಿ ಸರ್. ನಮಗೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೊಟ್ಟಿದ್ದಾರೆ ಸರ್, 10 ಮೆಂಬರ್ಸ್ಗೆ ಒಂದು ಕೈಟ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಹ್ಯಾಪಿ ಅನಿಸ್ತಾ ಇದೆ, ಚೆನ್ನಾಗಿದೆ, ನೋಡ್ಲಿಕ್ಕೆ ಭಾಳ ಸುಂದರ ಆಗ್ತಾ ಇದೆ. ರಿಯಲಿ ಸಂತೋಷ, ರಿಯಲಿ ಹ್ಯಾಪಿ. ಹೌದು, ಇದು ಫಸ್ಟ್ ಟೈಮ್ ಸರ್ ನಾವು ಬಂದಿರೋದು, ಇದೇ ಫಸ್ಟ್ ಟೈಮು. ಸೊ ಇದು ನೋಡ್ತಿರೋದು ಭಾಳ ಸುಂದರವಾಗಿ ದೃಶ್ಯ ಕಾಣ್ತಾ ಇದೆ ಮತ್ತು ಆನಂದವಾಗಿ ಅನಿಸ್ತಾ ಇದೆ. ನಮ್ಮ ಮಕ್ಕಳೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಯಾವತ್ತೂ ಅವ್ರ ಕೈಯಲ್ಲಿ ಕೈಟ್ ಸಿಕ್ಕಿಲ್ಲ. ಸೊ ಸಿಕ್ಕರೂ ಮನೆ ಹತ್ರ ಹಾರಿಸ್ಲಿಕ್ಕೆ ಆಗಲ್ಲ. ಈ ಒಂದು ಓಪನ್ ಪ್ಲೇಸ್ನಲ್ಲಿ ಹಾರಿಸ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ನಾವು ಅನ್ಕೊಂತೀವಿ ಸರ್. ನಾವು ಪಾಠ ಮಾಡಿ ಅವ್ರಿಗೆ ಕೇಳಿ ಚೆನ್ನಾಗಿ ಬೋರಿಂಗು ಆಗಿರ್ಬೋದು. ಸೊ ಈ ಒಂದು ಎಂಟರ್ಟೈನ್ಮೆಂಟ್ ಹೊರಗಡೆ ಕರ್ಕೊಂಡು ಬಂದಿದ್ದಕ್ಕೆ ನಮಗೂ ಸಂತೋಷ ಅನಿಸ್ತಾ ಇದೆ ಸರ್. ನಾವು 5 ಮೆಂಬರ್ಸ್ ಸ್ಟಾಫ್ ಬಂದಿದ್ದೀವಿ ಸರ್. 3 ಮೆಂಬರ್ಸ್ ನಾನ್ ಟೀಚಿಂಗ್ ಅವ್ರು ಬಂದಿದ್ದಾರೆ, 5 ಮೆಂಬರ್ಸ್ ಟೀಚಿಂಗ್ ಸ್ಟಾಫ್ ಬಂದಿದ್ದೀವಿ, 150 ಮೆಂಬರ್ಸ್ ಸ್ಟೂಡೆಂಟ್ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಶಿವಶಾಂತಲ ಅಂತ ಹೇಳ್ಬಿಟ್ಟು ನಾವು ಬಳ್ಳಾರಿಯ ಒಂದು ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಇಲ್ಲಿ ಡೆಪ್ರೆಷನ್ ಹಾಕಿದ್ದಾರೆ ವರ್ಕಿಗೆ. ಮತ್ತೆ ಇಲ್ಲಿ ಗಾಳಿಪಟ ಉತ್ಸವ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ಇದು ಒಂದು ಹಬ್ಬದ ತರ ಕಾಣಿಸ್ತಾ ಇದೆ. ನಾವು ಬಾಲ್ಯದ ನೆನಪು ಬರ್ತಾ ಇದೆ. ನಾವು ಚಿಕ್ಕವರಿದ್ದಾಗ ಯಾವ ತರ ಗಾಳಿಪಟನ ಆರಿಸ್ತಾ ಇದ್ವಿ, ಅದನ್ನ ನೋಡಿ ಸಂತೋಷ ಪಡ್ತಾ ಇದ್ವಿ. ಅದು ಕಟ್ಟಾದಾಗ ಮತ್ತೆ ಅದು ಹುಡ್ಕೊಂಡು ಬರ್ತಾ ಇದ್ವಿ. ಆ ತರದ ನೆನಪುಗಳೆಲ್ಲ ನಮ್ಗೆ ಇಲ್ಲಿ ಕಾಣಿಸ್ತಾ ಇತ್ತು. ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ. ಆಮೇಲೆ ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ಈ ಒಂದು ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಾವು 4 ಜನ ಬಂದಿದ್ದೀವಿ. ನಮ್ಮ ಸ್ಟಾಫ್ ನರ್ಸ್ ಹನೀಫಾ ಅವರಿದ್ದಾರೆ, ನಮ್ಮ OA ಅವರು ಶ್ವೇತಾ ಅವರಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಶಿವಶಾಂತಲ ಅಂದ್ಬಿಟ್ಟು THO ಆಫೀಸ್ ಬಳ್ಳಾರಿಯಿಂದ ಬಂದಿದ್ದೀವಿ. ಗಾಳಿಪಟ ಹೇಗೆ ನಮ್ಮ ಜೀವನವನ್ನ ಸಾಂಕೇತಿಕವಾಗಿ ತಿಳಿಸ್ಕೊಡುತ್ತೆ, ಹೆಂಗೆ ಅದು ತಾತ್ವಿಕವಾಗಿ. ಗಾಳಿಪಟ ಇಲ್ಲದೆ ಸೂತ್ರಧಾರ ಇಲ್ಲದೆ ಗಾಳಿಪಟ ಹೋಗಲ್ಲ. ಅದೇ ನಮ್ಮ ಜೀವನದಲ್ಲಿ ನಮ್ಮ ದೇವರಿಲ್ಲದೆ ನಾವು ಏನೂ ಕಾರ್ಯ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ದಾರ ಏನಿದೆ, ಈ ಪಟ ಅನ್ನೋದು ನಾವು ಅದನ್ನ ಇರ್ತಕ್ಕಂಥನು ದೇವರು ಅನ್ನೋದು ಒಂದು ಸಾಂಕೇತಿಕವಾಗಿ ನಾವು ತಿಳ್ಕೊಬಹುದು ಅಂತ ಇದರಿಂದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು VK ರಾವ್ ಅಂತ, ಬೆಂಗಳೂರಿನಿಂದ ಬಂದಿರೋಂಥ ಗಾಳಿಪಟ ಕಲಾವಿದರು. ನಾನು ಸುಮಾರು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ 50 ವರ್ಷಗಳ ಗಾಳಿಪಟ ಎಕ್ಸ್ಪೀರಿಯನ್ಸ್ ಇದೆ. 1972ರಲ್ಲಿ ಆಷಾಢ ಏಕಾದಶಿಯಲ್ಲಿ ನಾನು ಗಾಳಿಪಟವನ್ನು ಮಾರಿ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಗಂಟನೂ ಇದನ್ನು ಮುಂದುವರಿಸ್ತಾ ಬರ್ತಾ ಇದ್ದೀನಿ. ಇದು ನಮ್ಮ ಭಾರತದಲ್ಲಿ ಹೇಳ್ಬೇಕಾದ್ರೆ ನಾನು ಮೊಟ್ಟ ಮೊದಲ ಗಾಳಿಪಟ ಕಲಾವಿದ ಏನಿದೆ, ಅಂತಾರಾಷ್ಟ್ರೀಯ ಗಾಳಿಪಟ ಕಲಾವಿದ ಇದೆ. ಇದು ನಾನು ಭಾರತದಲ್ಲಿ ಫಸ್ಟ್ ಜನಗಳಿಗೆ ತೋರಿಸ್ಕೊಟ್ಟಿರೋಂಥ ಒಂದು ಕಲೆ ಇದು. ಇಂಥ ಒಂದು ಕಲೆಯನ್ನು ಬೆಳೆಸೋಕ್ಕೆ ನಾನು ಸುಮಾರು ಜನ 100-150 ಜನ ಕಲಾವಿದರನ್ನು ಬೆಳೆಸಿದ್ದೀನಿ ಈಗಾಗಲೇ. ಅವರೆಲ್ಲ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟ ಕಲಾವಿದರಿದ್ದಾರೆ. ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ದೊಡ್ಡಬಳ್ಳಾಪುರ, ಬೆಳಗಾಂ ಎಲ್ಲೇ ಇರ್ಬೋದು, ಭಾಳ ಅದ್ಭುತವಾಗಿ ಎಲ್ಲ ಕಲಾವಿದರಿಗೆ ಉದ್ಭವ ಆಗಿದ್ದಾರೆ. ಅದೇ ಥರ ಹೊರಗಡೆ ರಾಜ್ಯದವರಾಗಿರ್ಬೋದು, ಪಂಜಾಬ್ ಇರ್ಬೋದು, ಆಂಧ್ರ ಇರ್ಬೋದು, ಮತ್ತು ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್ ಇಲ್ಲಿರೋರಿಗೆಲ್ಲ ನಾನು ಗಾಳಿಪಟ ಮಾಡೋದು ಹೆಂಗೆ, ಆರಿಸೋದು ಹೆಂಗೆ ಅಂತೆಲ್ಲ ಹೇಳ್ಕೊಟ್ಟು ಅವ್ರೂ ಇವತ್ತು ಅಂತಾರಾಷ್ಟ್ರೀಯ ಗಾಳಿಪಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಒಂದು 50 ವರ್ಷದ ಎಕ್ಸ್ಪೀರಿಯೆನ್ಸು. ಯಾಕೆ 72ರಲ್ಲಿ ನಾನು ಒಂದು ಚಿಕ್ಕದು ಆಷಾಢ ಏಕಾದಶಿಯಲ್ಲಿ ನಮ್ಮ ಇದರಲ್ಲಿ ಗಾಳಿಪಟಗಳನ್ನು ಮಾರಿ ₹6 ಖರ್ಚು ಮಾಡಿ ₹18 ಲಾಭ ಗಳಿಸಿದೆ ಅವತ್ತು. ಅದನ್ನು ಇದುವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತು ಜನಗಳಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ. ಮತ್ತು ಗುಜರಾತ್ ಮತ್ತು ಕರ್ನಾಟಕದ ಮಾದರಿ ಇದೆಯಲ್ಲ, ಎಲ್ಲರೂ ಉಲ್ಟಾ ಫೆಸ್ಟಿವಲ್ ನಡೀತದೆ. ನಮ್ಮಲ್ಲಿ ಉಪವಾಸ ಮಾಡಿ ಗಾಳಿಪಟ ಹಾರಿಸ್ತಾರೆ, ಅಲ್ಲಿ ಎಲ್ಲ ಚೆನ್ನಾಗಿ ಊಟ ಮಾಡಿ ತಿಂದು ಕುಣಿದು ಕುಪ್ಪಳಿಸಿ ಗಾಳಿಪಟ ಹಾರಿಸ್ತಾರೆ. ಬಟ್ ಅಲ್ಲಿರೋರು ಒಂದಕ್ಕೊಂದು ದಾರ ಕಟ್ ಮಾಡ್ತಾರೆ, ಮಾಂಜಾ ದಾರ ಹಾಕಿ. ಬಟ್ ನಮ್ಮ ಗಾಳಿಪಟ ಸ್ಪರ್ಧೆಯಲ್ಲಿ ನಾವು ಸ್ವಂತ ಗಾಳಿಪಟ ಮಾಡಬೇಕು, ನಾವು ಸ್ವಂತ ಆರಿಸ್ಬೇಕು ನಮ್ಮ ಆಷಾಢ ಏಕಾದಶಿಯಲ್ಲಿ. ಮತ್ತು ಉಪವಾಸ ಇರಬೇಕು, ಮತ್ತು ಉಪವಾಸ ಇದ್ದೇ ಆರಿಸೋದು ಇದು ನಾವು. ಬಟ್ ಅವರು ಹಂಗಿಲ್ಲ, ಉಪವಾಸ ಇರೋದಿಲ್ಲ, ಇಲ್ಲ ಚೆನ್ನಾಗಿ ತಿಂತಾರೆ, ಉಳ್ತಾರೆ, ಕ್ಲೀನಾಗಿ ಇನ್ನೊಬ್ಬರು ಗಾಳಿಪಟ ಕಟ್ ಮಾಡ್ತಾರೆ. ನಮ್ಮಲ್ಲಿ ಇನ್ನೊಬ್ಬರು ಗಾಳಿಪಟ ಕಟ್ ಮಾಡೋಂಗೇ ಇಲ್ಲ. ಮಾಡಿದ್ರೆ ಅದು ದೊಡ್ಡ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಇದೊಂದು ನಮ್ಮ ಕಲ್ಚರ್ಗೆ ಗುಜರಾತ್ ಮತ್ತು ಕರ್ನಾಟಕ ಕಲ್ಚರ್ ಟೋಟಲಿ ಉಲ್ಟಾ ಇದೆ. ಬಳ್ಳಾರಿಗೆ 5ನೇ ಸಲಿಂದ 6ನೇ ಸಲ ಬಂದಿರೋದು ನಾನು, 5th or 6th ಟೈಮ್. ಎಲೆಕ್ಷನ್ ಕ್ಯಾಂಪೇನ್ ಇರ್ಬೋದು, ಮತ್ತು ಯಾವುದೇ ಕ್ಯಾಂಪೇನ್ ಇದ್ದರೂ ನಮ್ಮ ಗಾಳಿಪಟಗಳನ್ನ ಆರಿಸ್ತಾ ಇರ್ತೀವಿ. ಸುಮಾರು ಕ್ಯಾಂಪೇನು ಮತ್ತು ಸೋಷಿಯಲ್ ವರ್ಕು ಇದಕ್ಕೆಲ್ಲ ಗಾಳಿಪಟ ಆರಿಸ್ತಾನೆ ಇರ್ತೀವಿ. ಮತ್ತು ಇವಾಗ ಒಂದು ಗಾಳಿಪಟ ವಸ್ತಿದೆ, ಇಂಗ್ಲೆಂಡ್ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ದಾರೆ, ಅವ್ರದ್ದೊಂದು ಗಾಳಿಪಟ ತಂದಿದ್ದೀನಿ ನಾನು. ಆ್ಯಕ್ಚುಲಿ ಅವ್ರದ್ದು ಒಂದು ಗಾಳಿಪಟ ಮಾಡಿ ನಮ್ಮನ್ನು 250 ವರ್ಷ ರಾಜ್ಯಭಾಳ ಆಡಿದಂಥ ಗುಲಾಮಗಿರಿ ಮಾಡಿದಂಥ ಬ್ರಿಟಿಷರಿಗೆ ನಮ್ಮವರೊಬ್ಬರು ಹೋಗಿ ಪ್ರಧಾನಮಂತ್ರಿ ಆಗಿರೋದು ನಮ್ಗೆ ಗೌರವವಾಗಿದೆ. ಅದೊಂದು ಗಾಳಿಪಟನ ಮಾಡಿ ಗುಜರಾತಲ್ಲಿ ಆರಿಸಿದ್ದಕ್ಕೆ ಅಲ್ಲಿರೋ ಪತ್ರಿಕೆಗಳಲ್ಲೆಲ್ಲ ಭಾಳ ಚೆನ್ನಾಗಿ ಬಂದಿದ್ದವು. ಅದು ಗಾಳಿಪಟ ಇದೆ ನಾನು ಅದನ್ನು
ಇದೆ ನೋಡಿ. ಸ್ಪೆಷಲ್ ಅಂದರೆ ಡ್ರ್ಯಾಗನ್ ಇದೆ, ಒಂದು 200 ಅಡಿ ಡ್ರ್ಯಾಗನ್ ಇದೆ. ಮತ್ತು ಈ ಸರಪಟ ಅಂತ ಏನು ಆಡ್ತಾ ಇದೆ ಅಲ್ಲ, ಅದನ್ನು 1989ರಲ್ಲಿ ಅದನ್ನು ಉದ್ಭವ ಮಾಡಿ ನಾನೇ ಅದನ್ನು ರೆಡಿ ಮಾಡಿ ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಪ್ರಚಲಿತ ಅಂದರೆ ಸರಪಟ. ಹಾಗೆ ಸ್ಟಂಟ್ ಕೈಟ್ ಇದೆ, ಈ ಬೋರ್ಗರಿ ಸೌಂಡ್ ಬರುತ್ತಲ್ಲ ಅದು, ಮತ್ತು ರಿಂಗ್ ಕೈಟ್ ಇದೆ, ಅದೇ ಥರ ಫಿಶ್ ಕೈಟ್ ಇದೆ, ಡ್ರ್ಯಾಗನ್ ಇದೆ, ಮತ್ತು ಈ ಈಜಿಪ್ಟ್ ರಾಣಿದು ಒಂದು ಗಾಳಿಪಟ 100 ಅಡಿ ಗಾಳಿಪಟ ಇದೆ. ಈ ಥರ ಸುಮಾರು 100ಕ್ಕೂ ಹೆಚ್ಚು ಗಾಳಿಪಟಗಳಿದೆ. ಈ ಹೆಸರು ಹೇಳಕ್ಕೆ ಹೋಗ್ತಾ ಇದ್ರೆ ಬರ್ತಾನೆ ಇರ್ತಾವೆ, ತೋರಿಸ್ತಾನೆ ಇರ್ಬೋದಾಗುತ್ತೆ. ಪೆಂಗ್ವಿನ್ ಇದೆ, ಫಿಶ್ ಇದೆ, 40 ಅಡಿ ಫಿಶ್ ಇದೆ, ಮತ್ತು ಇದು ಯಾವುದಾದ್ರು ಆಕ್ಟೋಪಸ್ ಇದೆ. ಈ ಥರ ಸುಮಾರಿದೆ, ಹುಲಿ ಇದೆ, ಮತ್ತು ಹಲವಾರು ಫೋಟೋಗಳಿರೋಂಥ ಗಾಳಿಪಟಗಳಿದೆ. ಇದು ಸುಮಾರಿದೆ ಈ ಥರ ಗಾಳಿಪಟಗಳು. ನ್ಯಾಷನಲ್ ಫ್ಲ್ಯಾಗ್ ಇರ್ಬೋದು. ಏನು ನಾವು ಸೀರೀಸ್ ಗಾಳಿಪಟನ ಉದ್ಭವ ಮಾಡಿದ್ದೀವಿ, ಅದು ಭಾರತದಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿರೋಂಥ ಗಾಳಿಪಟ ಅಂದರೆ ಅದು ಯಾವುದು ಸೀರೀಸ್ ಗಾಳಿಪಟ ಟ್ರೈನ್ ಕೈಟ್. ನಾನು ಅದನ್ನು ಉದ್ಭವ ಮಾಡಿದ್ದೆ 1989ರಲ್ಲಿ. ಈಗ ಅದು ಭಾಳ ಪ್ರಚಲಿತ ಗಾಳಿಪಟ. ಅದು ಇಡೀ ಇಂಡಿಯಾದಲ್ಲಿ ಯಾರಿದ್ರೂ ಅದನ್ನು ಒಂದು ಗಾಳಿಪಟ ಇಟ್ಕೊಂಡೇ ಇದ್ದಾರೆ. ಅದು ನನ್ನ ಹತ್ರ ಪರ್ಚೇಸ್ ಮಾಡಿರೋಂಥ ಗಾಳಿಪಟಗಳು ಅವ್ರ ಹತ್ರ ಸುಮಾರು ಇರುತ್ತೆ. ಇವರು ನಮ್ಮ ಸ್ನೇಹಿತರು ಪಂಜಾಬಲ್ಲಿ, ಇವರು ಗಾಳಿಪಟದ್ದು ಒಂದು ಇದ್ದಿತ್ತು, ನನಗೆ ಫೋನ್ ಮಾಡಿದಾಗ ಇವ್ರನ್ನ ಹೆಂಗಾರು ಮಾಡಿ ಒಂದು 4 ವರ್ಷದಿಂದ ಇವ್ರನ್ನ ಸೇರಿಸಿದೆ. ಇವತ್ತು ಇವರೊಬ್ಬರು ಅಂತಾರಾಷ್ಟ್ರೀಯ ಗಾಳಿಪಟ ಕಲಾವಿದರು. ಇವರು ನನ್ನ ಜೊತೆ 89ಇಂದನೂ ನನ್ನ ಜೊತೆ ಇದ್ದಾರೆ. ಬಟ್ ಅವಾಗವಾಗ ಅವ್ರ ಕೆಲಸ ಕಾರ್ಯ ಇರೋದ್ರಿಂದ ಎಲ್ಲ ಫೆಸ್ಟಿವಲ್ ಭಾಗವಹಿಸೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇವನು ಈಗ 6 ವರ್ಷ, ಇವನು ಈಗಾಗಲೇ ಒಂದು 6 ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಗಳಲ್ಲಿ ಭಾಗವಹಿಸಿ ಬಂದಾನೆ. ಗುಜರಾತಲ್ಲಿ ಈಗ 1 ತಿಂಗಳಿಂದ ನಮ್ಮದು ಇದೇ ಟೂರ್ ಆಗಿಬಿಟ್ಟಿದೆ. ಅಬ್ರಾಡ್ರಲ್ಲಿ ನಮ್ಮ ಮಗ ಹೋಗಿ ಚೈನಾದಲ್ಲಿ 2nd ಪ್ರೈಸ್ ತೊಗೊಂಬಂದಿದ್ದಾನೆ. ಮತ್ತು ಅಬ್ರಾಡಲ್ಲಿ ನಾನು ಮಾತ್ರ ಹೋಗಿಲ್ಲ ಇಂಡಿಯಾದಿಂದ, ನಾನು ಒಬ್ಬನೇ ಹೋಗಿರೋದು. ಮತ್ತು ನನ್ನ ಶಿಷ್ಯಂದರು ಇವರು ಎಲ್ಲ ಹೋಗಿದ್ದಾರೆ. ನನಗೇನೋ ಅಬ್ರಾಡ್ಗೆ ಹೋಗೋಕೆ ಆಗಲಿಲ್ಲ, ನಾನು ಹೋಗಿಲ್ಲ. ನನ್ನ ಯಾರ್ಯಾರು ಹೇಳ್ಕೊಟ್ಟಿದ್ದೀನಿ ಅವರೆಲ್ಲ ಅಬ್ರಾಡ್ ಹೋಗಿದ್ದಾರೆ. ನನ್ನ ಮಗ 2nd ಪ್ರೈಸ್ ಚೈನಾದಲ್ಲಿ ತೊಗೊಂಬಂದಿದ್ದಾರೆ. 1 ತಿಂಗಳು ಅಲ್ಲಿ ಅವ್ರಿಗೆ ಸ್ಟೇ, ಊಟ ಅವರೇ